ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹಲವಾರು ಸುದ್ದಿ ಹರಿದಾಡುತ್ತಿದ್ದರೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ. ಕೆಲವರು ಹೇಳಿದಂತೆ ಗೃಹಲಕ್ಷ್ಮಿ ಹಣ ನಿಲ್ಲುತ್ತೆ ಎಂಬ ವಿಷಯ ಸರಿಯಲ್ಲ. ಆದರೆ ಇದೀಗ ಯುಎಚ್ಐಡಿ ಸ್ಟಿಕ್ಕರ್ ಅಂಟಿಸುವ ಕೆಲಸ ರಾಜ್ಯಾದ್ಯಂತ ನಡೆಯುತ್ತಿದೆ. ಈ ಸ್ಟಿಕ್ಕರ್ ಅಂಟಿಸುವುದರ ಮೂಲಕ ಮುಖ್ಯ ಉದ್ದೇಶ ಸಮೀಕ್ಷೆ ನಡೆಸುವುದು. ಮನೆಯಲ್ಲಿರುವ ಸದಸ್ಯರ ಸಂಖ್ಯೆ, ಯಾರ್ಯಾರ ಹೆಸರು ರೇಷನ್ ಕಾರ್ಡ್ನಲ್ಲಿದೆ, ಎಷ್ಟು ಆಸ್ತಿ ಇದೆ, ಕುಟುಂಬದಲ್ಲಿ ಸರ್ಕಾರಿ ನೌಕರರು ಇದ್ದಾರೆಯೇ, ಯಾವ ಏರಿಯಾದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಎಲ್ಲ ಮಾಹಿತಿಯನ್ನು ಸರ್ಕಾರ ಸಂಗ್ರಹಿಸಿಕೊಳ್ಳುತ್ತದೆ. ಈಗ ರೇಷನ್ ಕಾರ್ಡ್ ಮತ್ತು ಹೊಸ ನಿಯಮಗಳು ನೋಡೋದಾದರೆ, ಒಂದು ಮನೆಯಲ್ಲಿ ಹಲವಾರು ರೇಷನ್ ಕಾರ್ಡ್ ಇದ್ದರೆ ಅವುಗಳನ್ನು ರದ್ದು ಮಾಡಲಾಗುತ್ತದೆ. ಬಡತನ ರೇಖೆಗಿಂತ ಮೇಲಿರುವ ಎಪಿಎಲ್ ಕಾರ್ಡ್ಗೆ ವರ್ಗಾಯಿಸಿಕೊಳ್ಳಬೇಕು. ಅರ್ಹರಲ್ಲದವರು ಗೃಹಲಕ್ಷ್ಮಿ ಹಣ ಅಥವಾ ಅಕ್ಕಿ ಸಬ್ಸಿಡಿ ಪಡೆಯಲು ಸಾಧ್ಯವಿಲ್ಲ. ಸರ್ಕಾರದ ಉದ್ದೇಶ ನಿಜವಾದ ಬಡವರಿಗೆ ಮಾತ್ರ ನೆರವು ತಲುಪುವುದು. ಈ ಸಮೀಕ್ಷೆಯಿಂದ ಬರುವ ಲಾಭಗಳು ಬಡ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳು ಖಚಿತವಾಗಿ ತಲುಪುತ್ತವೆ. ಅಭಿವೃದ್ಧಿ ಆಗದ ಪ್ರದೇಶಗಳಿಗೆ ಶಾಲೆ, ಆಸ್ಪತ್ರೆ, ಶೌಚಾಲಯಗಳಂತಹ ಸೌಲಭ್ಯ ಒದಗಿಸಲು ಸರ್ಕಾರಕ್ಕೆ ಮಾಹಿತಿ ಸಿಗುತ್ತದೆ. ನಕಲಿ ಅಥವಾ ಅರ್ಹರಲ್ಲದ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಆರ್ಥಿಕ ಹೊರೆ ಕಡಿಮೆ ಆಗುತ್ತದೆ. ಇನ್ನು ಅಕ್ಕಿ ಅಥವಾ ವಸ್ತುಗಳ ಚರ್ಚೆ ನೋಡುವುದಾದರೆ, ಪ್ರಸ್ತುತ 10 ಕೆಜಿ ಅಕ್ಕಿ 5 ಕೆಜಿ ಕೇಂದ್ರ ಸರ್ಕಾರದಿಂದ ಪ್ಲಸ್ 5 ಕೆಜಿ ರಾಜ್ಯ ಸರ್ಕಾರದಿಂದ ದೊರೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸರಬರಾಜಿನಲ್ಲಿ ಬದಲಾವಣೆ ಬಂದರೆ ಅಕ್ಕಿಯ ಬದಲು ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಮುಂತಾದ ವಸ್ತುಗಳನ್ನು ನೀಡುವ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಇನ್ನೂ ಅಂತಿಮ ನಿರ್ಧಾರ ಬಂದಿಲ್ಲ. ಅದಕ್ಕಾಗಿ ನೀವು ಚಿಂತಿಸದೆ ಸರ್ಕಾರದ ಮುಂದಿನ ಅಪ್ಡೇಟ್ಗಳಿಗಾಗಿ ಕಾಯಿರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.